ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ಸುಮ್ನೆ ನಡಿ ಅಂದೆ. ಏನೋ ನಡಿ ಅಂದೆ. ಯಾವತ್ತೂ ಹಿಂಗ್ ಮಾಡಲ್ಲಮ್ಮ ಪ್ಲೀಸ್ ಅಮ್ಮ 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 ಅಪ್ಪ ಅಪ್ಪ ಪ್ಲೀಸ್ ಅಪ್ಪ ಇದು ಒಂದೇ ಸರ್ತಿ ಅಪ್ಪ ತೊಲಗಾಚೆ ಮಾತಾಡಬೇಡ ಅಪ್ಪ ಅಯ್ಯೋ ಅಪ್ಪ 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 ಪ್ಲೀಸ್ ಅಪ್ಪ 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 ಪ್ಲೀಸ್ ಅಪ್ಪ 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 ಪ್ಲೀಸ್ ಅಪ್ಪ ಇದು ಒಂದ್ ಸರ್ತಿ ಅಪ್ಪ ಅಪ್ಪ ಪ್ಲೀಸ್ ಅಪ್ಪ ಅಪ್ಪ ಪ್ಲೀಸ್ ಅಪ್ಪ ಇದು ಒಂದೇ ಒಂದ್ ಸರ್ತಿ ಅಪ್ಪ ಅಪ್ಪ ಪ್ಲೀಸ್ ಬಾಗಿಲು ತೆಗಿಯಪ್ಪ ಅಪ್ಪ ಅಪ್ಪ ಪ್ಲೀಸ್ ಅಪ್ಪ ಅಪ್ಪ ಇನ್ ಯಾವತ್ತೂ ಹಿಂಗ್ ಮಾಡಲ್ಲಪ್ಪ ಅಪ್ಪ ಪ್ರತಿ ಸಲ ಕ್ಷಮೆ ಕೇಳೋ ತರ ನಾಟಕ ಆಡೋದು ಮತ್ತೆ ಅವಳಿಗೆ ತೊಂದರೆ ಕೊಡೋದು ನೋಡಿ ನೋಡಿ ನನಗೂ ಸಾಕಾಗೋಗಿದೆ. ಇಲ್ಲಿಂದ ಹೋದ್ರೆ ಸರಿ. ಅಪ್ಪ ಅಮ್ಮ ಪ್ಲೀಸ್ ಅಮ್ಮ ಇದು ಒಂದೇ ಒಂದ್ ಸರಿ ಅಪ್ಪ ಅಮ್ಮ ಪ್ಲೀಸ್ ಅಮ್ಮ ನೀನಾದ್ರೂ ಹೇಳಮ್ಮ. ಹೋಗು ಅಂದೆ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ ಅಪ್ಪ ರೀ ಅವಳು ನಮ್ಮ ಮಗಳು ರೀ. ನಾವೇ ನಮ್ಮ ಕೈಯಾರೆ ನಮ್ಮ ಮಗಳನ್ನ ಆಚೆ ಹಾಕ್ಬೇಕಾಯ್ತಲ್ಲ ರೀ. ಜನ್ಮ ಕೊಟ್ಟ ತಂದೆ ನಾನು. ನನಗ್ ಸಂಕಟ ಆಗ್ದೇನೆ ಇರುತ್ತ ಪ್ರಭಾ. ನನಗೆ ಅವಳ ಮೇಲೆ ಪ್ರೀತಿ ಇಲ್ದೇನೆ ಇದೆಯಾ? ಪಾಪ ಅನ್ನಿಸ್ತಿದೆ ರೀ. ಪಾಪ ಪಾಪ ಅಂತಲೇ ನಾವಿಷ್ಟು ದಿವಸ ಅವಳನ್ನ ಸಹಿಸ್ಕೊಂಡು ಬಂದಿದ್ದು. ನಾವು ಸಹಿಸ್ಕೊಂಡು ಬಂದಿದ್ದಕ್ಕೇನೆ ಅವಳು ಈ ಹಂತಕ್ಕೆ ಹೋಗಿದ್ದು. ಪ್ರಭಾ, ಅವಳಿಗೆ ಬುದ್ಧಿ ಕಲ್ಸೋದಕ್ಕೆ ನಮ್ಗುಳ್ದಿದ್ದು ಇದೊಂದೇ ದಾರಿ. ರೀ ಕಳ್ಸೋದನ್ನ ಕಳಿಸ್ಬಿಟ್ವಿ. ಆದ್ರೆ ಹೊಟ್ಟೆನಲ್ಲಿ ಸಂಕಟ ಆಗ್ತಿದೆ. ಹೆಣ್ಮಕ್ಳು ಬೇರೆ, ಒಬ್ಳು ಎಲ್ಲಿ ಹೋಗ್ತಾಳೆ? ನಂಗೆ ತುಂಬಾನೇ ಭಯ ಕಾಡ್ತಿದೆ ರೀ. ಪ್ರಭಾ, ನೀನೇನು ಭಯಪಡ್ಬೇಡ. ಅವಳೆಲ್ಲೂ ಹೋಗೋದಿಲ್ಲ. ಮತ್ತೆ ಅವಳು ಇಲ್ಲಿಗೆ ಬಂದೇ ಬರ್ತಾಳೆ. ಹಾಗಂತೀರಾ? ಹ್ಞೂ ಪ್ರಭಾ, ಅವಳಿಗದು ಬಿಟ್ರೆ ಬೇರೆ ಏನ್ ದಾರಿ ಇದೆ ಹೇಳು? ಛಲ ಇಟ್ಕೊಂಡು ಹೊರಗಡೆ ಹೋಗಿ ಬದುಕ್ ಬರೋದಕ್ಕೆ ಅವಳಿನ ನಮ್ಮ ಪಲ್ಲವಿ ಅನ್ಕೊಂಡಿಯಾ? ಆ ಧೈರ್ಯದ ಮೇಲೆ ನಾನು ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ದು. ಇದೊಂದ್ಸಲ ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ಅವಳಿಗೆ ಬುದ್ಧಿ ಬರುತ್ತೆ. ಇನ್ನೊಂದ್ಸಲ ನಾನಿಂತ ತಪ್ಪು ಮಾಡಿದ್ರೆ ಮನೆಯವ್ರು ಕೊಡೋ ಶಿಕ್ಷೆ ಎಷ್ಟು ಘೋರವಾಗಿರುತ್ತೆ ಅಂತ ಅವಳಿಗೆ ಅರ್ಥ ಆಗತ್ತೆ. ಆಮೇಲಾದ್ರೂ ನೆಟ್ಗಿರ್ತಾಳ ಅಂತ ನೋಡೋಣ. ಪ್ರಭಾ, ಸದ್ಯಕ್ಕೆ ನೀನು ಸುಮ್ಮನೆ ಇದ್ಬಿಡು. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೆ ಅಂತ ನನ್ಗೆ ಈ ತರ ಮಗಳನ್ನ ಕೊಟ್ಟಿಯಪ್ಪ ದೇವ್ರೆ. ಅನುಭವಿಸ ಆಗಿಲ್ಲ, ಬಿಡೋ ಆಗಿಲ್ಲ.
ಬೋರ್ ಚಿಲ್ಲುವಿ ಸಪೋಟ ತೊಟ್ಟಕ್ಕೆ ಮಾವಿನ ತೊಪ್ಪಿಗೆ ನಮ್ಮ ಫಿಗರ್ ಇದ್ದಂಗಿದೆ. ಗೀತಾ ಅಲ್ವಾ ಇದು? ಒಬ್ಬಳೇ ಎಲ್ಲಿ ಹೋಗ್ತಿದ್ದಾಳೆ? ಏನು ವಿಷಯ ಇರ್ಬೋದು? ಎಲ್ಲಿ ಹೋಗ್ತಿದ್ದಾಳೆ? ಹಾಯ್, ನಮಸ್ಕಾರ ಮೇಡಮ್. ಎಲ್ಲ ಹೋಗ್ತಾ ಇದ್ದಂಗಿದೆ? ಆಲ್ ಇಂಡಿಯಾ ಟ್ರಿಪ್ ಹೋಗ್ತಾ ಇದ್ದೀನಿ. ಎಷ್ಟು ದಿನ? ಪ್ಯಾಕೇಜ್ ಹೇಗೆ? ಬಸ್ಸಲ್ಲ, ಟ್ರೈನಲ್ಲ, ಫ್ಲೈಟಲ್ಲ? ಗೂಡ್ಸ್ ಗಾಡಿಲಿ. ರೀ, ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಓ, ಕಂಗ್ರ್ಯಾಚುಲೇಷನ್ಸ್. ಹೋಗ್ಬಿಟ್ ಬಾ. ಓ ಸಾರಿ ಸಾರಿ ಸಾರಿ, ಐ ಆಮ್ ಸೋ ಸಾರಿ. ಯಾವುದೇ ಕಾರಣಕ್ಕೂ ಮತ್ತೆ ಬರ್ಬೇಡ, ಹೋಗು. ಏನ್ರಿ, ಹೆಂಡತಿ ಅಂತ ಒಂದ್ ಎಳ್ಳಷ್ಟು ಪ್ರೀತಿ ಇಲ್ವಲ್ರಿ ನಿಮ್ಗೆ? ಪ್ರೀತಿ ಇದ್ದಿದ್ದಕ್ಕೆ ಕಣೆ, ನೀ ಇಷ್ಟು ದಿನ ಏನೇ ಭೀತಿ ಕೊಟ್ಟರು ಸಹಿಸ್ಕೊಂಡು ಇದ್ದಿದ್ದು. ಇನ್ಮೇಲೆ ನನ್ನ ಕೈಲಾಗಲ್ಲಮ್ಮ. ಅಂತೂ ಇತ್ತು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ಯಾ? ಗ್ರೇಟ್ ಗ್ರೇಟ್ ಕಡೆ ನೀನು. ಇನ್ಮೇಲಿಂದ ನಮಗೆ ತೊಂದರೆ ಕೊಡಬಾರ್ದು ಅಂತ ದೊಡ್ಡ ಮನ್ಸು ನಿನಗೆ ಬಂತಲ್ಲ ಭಗವಂತ. ಥ್ಯಾಂಕ್ ಯು ಸೋ ಮಚ್. ಬಿಡ್ರಿ ರೀ, ನಾನೇನು ಮನೆ ಬಿಟ್ಟು ಹೋಗ್ತಿಲ್ಲ. ಅಪ್ಪನೇ ಮನೆಯಿಂದ ಹೊರಗಡೆ ಹೋಗು ಅಂದಿದ್ದು. ಅಮ್ಮ ಕುತ್ತಿಗೆ ಹಿಡಿದು ತಳ್ಳಿದ್ಲು. ಏನೇ ಹೇಳ್ತಿದ್ಯಾ? ಮಾವ ನಿನ್ನ ಮನೆ ಬಿಟ್ಟು ಹೋಗು ಅಂದ್ರ, ಅತ್ತೆ ಕೊತ್ತಿಡ್ದು ಆಚೆ ತಳ್ಳಿದ್ರ? ಹ್ಞೂ ರೀ. ಓಹೋ, ಅವರೇ ಹಿಂಗೆ ಮಾಡಿದ್ದಾರೆ ಅಂತಂದ ಮೇಲೆ ನನಗೆ ಗೊತ್ತಿಲ್ಲದೆ ಇರೋ ಹಂಗೆ ಇನ್ನೇನೋ ಕಿತಾಪತಿ ಮಾಡಿದ್ಯಾ ಕಣೆ ನೀನು. 100%. ಏನಿಲ್ಲ ರೀ, ನೀವು ಡಿವೋರ್ಸ್ ಕೊಡ್ತೀನಿ ಅಂದ್ರಲ್ಲ, ಅದಕ್ಕೆ ಹೌದು. ಅಪ್ಪ ಸ್ವಲ್ಪ ಬುದ್ಧಿ ಹೇಳು ಅಂದೆ. ಅವರು ಆಗಲ್ಲ ಅಂದ್ರು, ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಸುಮ್ಮನೆ ಹೇಳಿದೆ ರೀ. ಅದು ಹೆದರ್ಸಕ್ಕೆ ಅಂತ ಹೇಳಿದ್ದು. ನೋಡಿದ್ರೆ ಅಪ್ಪ ಏಕಾಏಕಿ ಮನೆ ಬಿಟ್ಟು ಹೋಗು ಅಂದ್ಬಿಡದ. ಓಹೋ, ಬ್ಲ್ಯಾಕ್ ಮೇಲ್ ಮಾಡಕ್ ಹೋಗಿ ನಿನಗೆ ಬ್ಯಾಕ್ ಫೈರ್ ಆಗೋಯ್ತಾ? ರೀ, ಏನಾದ್ರೂ ಮಾಡಿ ಅಲ್ಲೇ ಉಳ್ಕೋಬೇಕು ಅಂತ ಕೈ ಕಾಲೆಲ್ಲ ಹಿಡ್ಕೊಂಡೆ ರೀ. ಯಾರು ನನ್ನ ಮಾತ ಕೇಳಲಿಲ್ಲ. ಆಗ್ಬೇಕು ಕಡೆ, ಆಗ್ಬೇಕು. ನಿನ್ ದುರಾಸೆ ಬುದ್ಧಿಗೆ ಭಗವಂತ ಆಗಾಗ ಏಟ್ ಕೊಡ್ತಾನೆ ಇರ್ತಾನೆ. ಅಷ್ಟಾದ್ರೂ ನಿನಗೆ ಬುದ್ಧಿನೇ ಬರಲಿಲ್ವಲ್ಲೇ. ನೋಡು, ನಾಟಕದ ಜೀವನ ಎಲ್ಲ ಕಡೆ ಬರ್ಕಾಗಲ್ಲ. ಮಂಕದ ಎಣ್ಣೆ ರೀ, ಈಗಾಗಲೇ ಮನೇಲಿ ಸಹಸ್ರನಾಮ ಅರ್ಚನೆ ಎಲ್ಲ ಮಾಡಿ ಕಳ್ಸಿದ್ದಾರೆ. ಈಗ ಹೊಸದಾಗಿ ನೀವು ಬೇರೆ ಬೀದಿಲಿ ಶುರು ಮಾಡ್ಕೋಬೇಡಿ. ಹೇಗಾದ್ರೂ ಮಾಡಿ ಮನೆ ಸೇರ್ಕೋಬೇಕು. ಒಂದು ಐಡಿಯಾ ಕೊಡ್ರಿ.